ಹಲೋ ಫ್ರೆಂಡ್ಸ್, ರಾಜ್ ಬಿ ಶೆಟ್ಟಿ ಅಂದ್ರೆ ಸುಮ್ನೆನಾ? ಮತ್ತೊಮ್ಮೆ ಶಿವನ ಅವತಾರ ಎತ್ತಿದಂಗೆ ಸ್ಕ್ರೀನ್ ಮೇಲ್ ಬಂದಿದ್ದಾರೆ. ಆದರೆ ಈ ಸಲ ಅವರು ಕುಡಿದಿರೋದು ಅಮೃತನಾ ಅಥವಾ ವಿಷಾನ? ಬನ್ನಿ, ಈ ರಕ್ಕಸಪುರದೊಳ್ ರಹಸ್ಯ ಏನು ಅಂತ ದಮ್ಮು ಹಚ್ಚಿ ನೋಡೋಣ. ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ, ವೆಲ್ಕಮ್ ಟು ಮೈ ರಿವ್ಯೂ. ಇವತ್ತು ನಾವು ಮಾತಾಡ್ತಿರೋದು ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡಿರೋ, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇರೋ ರಕ್ಕಸಪುರದೊಳ್ ಸಿನಿಮಾ ಬಗ್ಗೆ. ಟೈಟಲ್ಲೇ ಒಂದರ ಕಿಕ್ ಕೊಡುತ್ತಲ್ವಾ ಗುರು. ಗರುಡ ಗಮನದಲ್ಲಿ ಶಿವನ ರೌದ್ರ ನೋಡಿದ್ವಿ, ಇಲ್ಲಿ ಮತ್ತೊಬ್ಬ ಶಿವನ ಸೈಕೋ ಆಟ ನೋಡಬೇಕಿದೆ. ಇದು ಬರೀ ಮರ್ಡರ್ ಮಿಸ್ಟ್ರಿನಾ ಅಥವಾ ನಮ್ಮ ತಲೆಗೆ ಹುಳ ಬಿಡೋ ಸೈಕಾಲಜಿಕಲ್ ಡ್ರಾಮಾನಾ? ಬಾಡಿ ತೇಲುತ್ತಾ ಅಥವಾ ಸಿನಿಮಾ ಬೋರ್ ಹೊಡೆಯುತ್ತಾ? ಯಾವುದಕ್ಕೆ ನಿಷೇಧ, ಯಾವುದಕ್ಕೆ ಪ್ರಸಾದ? ಎಲ್ಲವನ್ನೂ ಕಡ್ಡಿ ಮುರಿದ ಹಾಗೆ, ಅಲ್ಲಲ್ಲ ಸಿಗರೇಟ್ ಸೇದ್ದ ಹಾಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಮ್ಯಾಟರ್ ಸ್ಟ್ರಾಂಗ್ ಆಗಿದೆ. ಕಥೆ ಶುರುವಾಗೋದೇ ನಮ್ಮ ಹೀರೋ ಇನ್ಸ್ಪೆಕ್ಟರ್ ಶಿವನಿಂದ. ಆದರೆ ಇವರು ಕೈಲಾಸದ ಶಿವ ಅಲ್ಲ ಗುರು, ಫುಲ್ ಎಣ್ಣೆ ಹೊಡೆದು ಕೈಯಲ್ಲಿ ಸಿಗರೇಟ್ ಹಿಡಿದು ತಲೆ ಕೆಟ್ಟು ಓಡಾಡೋ ಶಿವ. ಪರ್ಸನಲ್ ಲೈಫಲ್ಲಿ ದೊಡ್ಡ ಏಟು ಬಿದ್ದಿದೆ, ಮೈಂಡ್ ಫುಲ್ ಡಿಸ್ಟರ್ಬ್ಡ್. ಇಂಥ ಟೈಮ್ನಲ್ಲಿ ಇವರಿಗೆ ಟ್ರಾನ್ಸ್ಫರ್ ಆಗೋದು ರಕ್ಕಸಪುರ ಅನ್ನೋ ಒಂದು ನಿಗೂಢ ಹಳ್ಳಿಗೆ. ಆ ಊರಲ್ಲೇ ಏನೋ ನಡೀತಿದೆ ಗುರು. ಹೆಣ್ಣು ಮಕ್ಕಳ ಮರ್ಡರ್ ಆಡ್ತಿದೆ, ಅದು ಸುಮ್ಮನೆ ಅಲ್ಲ, ಸುಟ್ಟ ಮುಖ, ಮದುವೆ ಸೀರೆ, ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಊರ್ ಜನ ಇದು ಕೊಳ್ಳಿದೇವನ ಕೆಲಸ ಅಂತಾರೆ. ಆದರೆ ನಮ್ಮ ಶಿವ ಇದನ್ನ ನಂಬುತ್ತಾನಾ ಅಥವಾ ಅವನ ತಲೆಯಲ್ಲಿರೋ ದೆವ್ವಗಳೇ ಅವನನ್ನ ಆಡಿಸ್ತಿದ್ಯಾ? ಒಂದು ಕಡೆ ಸೈನ್ಸ್, ಇನ್ನೊಂದು ಕಡೆ ಮೂಢನಂಬಿಕೆ. ಇದರ ಮಧ್ಯೆ ಸಿಕ್ಕಾಕೊಂಡಿರೋ ಶಿವ ಆ ಕೇಸ್ ಸಾಲ್ವ್ ಮಾಡ್ತಾನಾ ಅಥವಾ ತಾನೇ ಆ ರಕ್ಕಸಪುರದೊಳ್ ಕಳೆದು ಹೋಗ್ತಾನಾ ಅನ್ನೋದೇ ಒನ್ ಲೈನ್ ಸ್ಟೋರಿ. ಕಥೆ ಕೇಳ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ, ಆದರೆ ಸ್ಕ್ರೀನ್ ಮೇಲೆ ಹೆಂಗ್ ಬಂದಿದೆ ನೋಡೋಣ. ಫಸ್ಟ್ ಮಾತಾಡ್ಬೇಕಿರೋದು ಅರ್ಜುನ್ ಜನ್ಯ ಅವರ BGM ಬಗ್ಗೆ. ಗುರು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿದ್ರೆ ಎದೆ ದಮ್ಮು ಅಂತ ಬಡ್ಕೊಳ್ಳುತ್ತೆ. ಹಾರರ್ ಸೀನ್ಗಳಲ್ಲಿ ಮ್ಯೂಸಿಕ್ ಸೈಲೆಂಟ್ ಆಗಿ ಸಡನ್ನಾಗಿ ಅಬ್ಬರಿಸೋ ರೀತಿ ಇದೆಯಲ್ಲ, ಅದು ಬೆಂಕಿ. ಅರ್ಜುನ್ ಜನ್ಯ ಇಲ್ಲಿ ಗೆದ್ದಿದ್ದಾರೆ. ಆಮೇಲೆ ನಮ್ಮ ವಿಲಿಯಂ ಡೇವಿಡ್ ಅವರ ಕ್ಯಾಮರಾ ಕೆಲಸ, ಯಪ್ಪ, ಕತ್ಲಲ್ಲೂ ಲೈಟಿಂಗ್ ಇಟ್ಟು ಆಟ ಆಡಿದ್ದಾರೆ. ಇಡೀ ಸಿನಿಮಾ ಒಂಥರ ಡಾರ್ಕ್ ಮೂಡಲ್ಲೇ ಇರುತ್ತೆ. ಆ ಮಂಜು, ಆ ಕಾಡು, ಆ ಹಳೆಯ ಸ್ಟೇಷನ್ ಕಣ್ಣಿಗೆ ಹಬ್ಬ ಅಂದ್ರೆ ತಪ್ಪಾಗಲ್ಲ. ವಿಜುವಲಿ ಸಿನಿಮಾ ತುಂಬ ರಿಚ್ ಆಗಿದೆ. ಆದರೆ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದರೆ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ ಗುರು. ಇಂಟರ್ವೆಲ್ ತನಕ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾರೆ, ಆದರೆ ಸೆಕೆಂಡ್ ಹಾಫಲ್ಲಿ ಕಥೆ ಸ್ವಲ್ಪ ಎಳದಂಗೆ ಅನ್ಸುತ್ತೆ. ಬಿಟ್ಬಿಡ್ರಿ ಸಿಗರೇಟು ಅಂತ ಹಾಡೋ ಹಾಗೆ ಎಡಿಟರ್ ಇನ್ನೂ ಸ್ವಲ್ಪ ಸೀನ್ ಕಟ್ ಮಾಡ್ಬೋದಿತ್ತು. ಕೆಲವೊಂದು ಕಡೆ ಲ್ಯಾಗ್ ಅನ್ಸೋದು ಗ್ಯಾರಂಟಿ. ಸರಿ, ಈಗ ಮೇನ್ ಮ್ಯಾಟ್ರಿಗೆ ಬರೋಣ. ರಾಜ್ ಬಿ ಶೆಟ್ಟಿ ಈ ಮನುಷ್ಯ ಆಕ್ಟಿಂಗ್ ಮಾಡಲ್ಲ ಗುರು, ಜೀವಿಸ್ತಾರೆ. ಶಿವನು ಹಿಡಿದರೆ ಭಂಗಿಯಂತೆ ಅನ್ನೋ ಹಾಗೆ ಇವರು ಪಾತ್ರ ಹಿಡಿದರೆ ಪರಕಾಯ ಪ್ರವೇಶ ಮಾಡ್ತಾರೆ. ಆ ಕಣ್ಣುಗಳಲ್ಲಿ ಕಾಣೋ ಭಯ, ಆ ಹುಚ್ಚುತನ, ಆ ಮ್ಯಾನರಿಸಮ್ ನೆಕ್ಸ್ಟ್ ಲೆವೆಲ್. ಒಬ್ಬ ಕುಡುಕ, ಸ್ಕಿಜೋಫ್ರೇನಿಯಾ ಇರೋ ಪೊಲೀಸ್ ಹೇಗಿರ್ತಾನೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಡೈಲಾಗ್ಸ್ ಕಮ್ಮಿ ಇದ್ರೂ ಎಕ್ಸ್ಪ್ರೆಷನಲ್ಲೇ ಎಲ್ಲ ಹೇಳ್ತಾರೆ. ರಾಜ್ ಬಿ ಶೆಟ್ಟಿ ಫ್ಯಾನ್ಸ್ಗೆ ಇದು ಹಬ್ಬನೇ ಸರಿ. ಉಳಿದಂತೆ ಸ್ವಾತಿಷ್ಠ ಕೃಷ್ಣನ್ ಮತ್ತು ಅರ್ಚನಾ ಕೊಟ್ಟಿಗೆ ಅವರ ಪಾತ್ರಗಳು ಕೂಡ ಕಥೆಗೆ ಪೂರಕವಾಗಿವೆ. ಯಾರೂ ಓವರ್ ಆಕ್ಟಿಂಗ್ ಮಾಡಿಲ್ಲ, ಎಲ್ಲರೂ ಮೀಟರ್ ಸರಿಯಾಗಿಟ್ಟಿದ್ದಾರೆ. ಬಿ ಸುರೇಶ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಅವರ ಸಪೋರ್ಟಿಂಗ್ ರೋಲ್ ಕೂಡ ಗಟ್ಟಿಯಾಗಿದೆ. ಸರಿ, ಫೈನಲ್ ಆಗಿ ಲೆಕ್ಕಾಚಾರ ಹಾಕೋಣ. ಪ್ಲಸ್ ಪಾಯಿಂಟ್ಸ್ಗಳು: ರಾಜ್ ಬಿ ಶೆಟ್ಟಿ ಇವರ ಆಕ್ಟಿಂಗ್ಗೋಸ್ಕರನೇ ಸಿನಿಮಾ ನೋಡ್ಬೋದು. ವಾತಾವರಣ, ಆ ಹಾರರ್ ಮತ್ತು ಮಿಸ್ಟ್ರಿ ಫೀಲ್ ಕೊನೆವರೆಗೂ ಇರುತ್ತೆ. ಮ್ಯೂಸಿಕ್, ಸೌಂಡ್ ಡಿಸೈನ್ ಮತ್ತು BGM ಸಖತ್ತಾಗಿದೆ. ಮೈನಸ್ ಪಾಯಿಂಟ್ಸ್ಗಳು: ಪೇಸಿಂಗ್, ಕಥೆ ಹೇಳೋ ರೀತಿ ಸ್ವಲ್ಪ ನಿಧಾನ. ಫಾಸ್ಟ್ ಫುಡ್ ಜಮಾನದಲ್ಲಿ ಇದು ಸ್ವಲ್ಪ ಸ್ಲೋ ಕುಕಿಂಗ್ ಅನ್ಸ್ಬೋದು. ಟ್ವಿಸ್ಟ್, ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟ್ ಕೆಲವರಿಗೆ ವಾವ್ ಅನ್ಸ್ಬೋದು, ಕೆಲವರಿಗೆ ದ್ವೆಟ್ ಗುರು ಅನ್ಸ್ಬೋದು. ಇಮೋಷನಲ್ ಕನೆಕ್ಷನ್ ಸ್ವಲ್ಪ ಮಿಸ್ ಹೊಡೆಯುತ್ತೆ. ಹಾಗಾದ್ರೆ ಸಿನಿಮಾ ನೋಡ್ಬೋದಾ? ಖಂಡಿತ ನೋಡ್ಬೋದು. ಇದೊಂದು ರೆಗ್ಯುಲರ್ ಮಾಸ್ ಮಸಾಲಾ ಸಿನಿಮಾ ಅಲ್ಲ. ಇಲ್ಲಿ ಫೈಟ್ಸ್ ಇಲ್ಲ, ಐಟಮ್ ಸಾಂಗ್ಸ್ ಇಲ್ಲ. ಇದು ಪಕ್ಕಾ ಕ್ಲಾಸ್ ಮತ್ತು ಮಿಸ್ಟ್ರಿ ಸಿನಿಮಾ. ನೀವು ಡಿಫ್ರೆಂಟ್ ಆಗಿರೋ ಸೈಕಲಾಜಿಕಲ್ ಥ್ರಿಲ್ಲರ್ ಇಷ್ಟಪಡೋರಾದ್ರೆ, ರಾಜ್ ಶೆಟ್ಟಿ ಅವರ ರಾ ಆಕ್ಟಿಂಗ್ ನೋಡೋಕೆ ರೆಡಿ ಇದ್ರೆ ಟಿಕೆಟ್ ಬುಕ್ ಮಾಡಿ. ಇದು ನಿಮ್ಗೆ ಪ್ರಸಾದ ಸಿಕ್ಕಂಗಿರುತ್ತೆ. ಆದರೆ ಬರೀ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋರಿಗೆ ಇದು ಸ್ವಲ್ಪ ಹೆವಿ ಅನಿಸ್ಬೋದು. ನನ್ನ ಪ್ರಕಾರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋಬೇಡಿ. ಇದು ನನ್ನ ರಕ್ಕಸಪುರದೊಳ್ ರಿವ್ಯೂ. ನಿಮಗೇನನ್ಸ್ತೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಚರ್ಚೆ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಂ 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 ಬೋಲೋ, ಬಂ 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 ಬೋ. ಜೈ ಆಂಜನೇಯ. ಲವ್ ಯು ಆಲ್.